Hello, machas and machis. Welcome back to my new vlog. ಗೈಸ್, ಇವತ್ತಿನ ವ್ಲಾಗಲ್ಲಿ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರು ಸೇರಿಕೊಂಡು ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ ಕೆಲಸ ಮಾಡೋಣ ಅಂತ ಇದ್ವಿ. ಫ್ರೆಂಡ್ ಮನೆ ಹತ್ರ ಬಂದಿದ್ದೀನಿ. 10 ನಿಮಿಷ ಅಂದವನಿ. ನೋಡೋಣ, 10 ನಿಮಿಷದಲ್ಲಿ ಬರ್ತಾನ, 20 ನಿಮಿಷದಲ್ಲಿ ಬರ್ತಾನ, ಎಷ್ಟೊತ್ತು ಕಾಯಿಸ್ತಾನೆ ನೋಡ. 10 ನಿಮಿಷ ಅಂದ್ಬಿಟ್ಟು 15 ನಿಮಿಷ ಕಾಯಿಸೋನ್ ಗೈಸ್. 15 ನಿಮಿಷ ಮಗ ತೋರ್ಸು. ಫ್ಲಾಶ್ ಲೈಟ್ ಹಾಕ್ಬೇಕಾ? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಟೋಲ್ ಗೇಟ್ ಸಿಗ್ನಲ್ ಅಲ್ಲಿ ಇದೀವಿ. ಆರ್ಡರ್ಸ್ ಎಲ್ಲಿ ಬೀಳುತ್ತೆ ಅಲ್ಲಿ? ಇದು 0.4. ಎಲ್ಲಿಗೆ? ವಿಜಯನಗರ. ಅಕ್ಸೆಪ್ಟ್ ಮಾಡು. ಮೊದಲನೇ ಪಿಕಪ್. ಜೈ ಮಕ್ಕಳಮ್ಮ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಹೋಯ್ತಾ ಇರೋಣ. ಗೈಸ್, ಮೊದಲನೇ ಪಿಕಪ್ ವಿಜಯನಗರಕ್ಕಂತೆ. ಪಿಕಪ್ ಅಂದ್ರೆ ಡ್ರಾಪು. ಸೊ ಪಿಕಪ್ ಇಸ್ GT ಮಾಲ್. ನಾವು ಲೆಟ್ಸ್ ಗೋ ಟು GT ಮಾಲ್. ಮಾಲ್ ನೋಡಕ್ಕಂತ ಬರ್ತಿದ್ವಿ. ಇವಾಗ ಡೆಲಿವರಿ ಬಾಯ್ಸ್ ಆಗಿ ಬರ್ತಿದೀವಿ. ಅಣ್ಣ ಫುಲ್ ಖುಷಿ ಇಲ್ಲ. ಆಮೇಲೆ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ಮಳೆ ಬೇರೆ ಬರಂಗೈತೆ, ನೋಡೋಣ ಏನಾಗುತ್ತೆ ಅಂತ. ದಿನ ಪೂರ್ತಿ ಇಲ್ಲೇ ಇರ್ತೀರಾ ಆಂಟಿ? ತೋರಿಸ್ಬೋದಾ ನಮ್ಮ? 12 ಅವರ್ಸು. ತಲೆ ಸುತ್ತ ಮೇಲೆ ಕೆಳಗಡೆ ಹೋಯ್ತಿದ್ರೆ. ಗೈಸ್, ಮಾಲ್ ರೀಚ್ ಆಗಿದ್ದೀವಿ. ಇನ್ನು ಆರ್ಡ್ರು ಪಾರ್ಸಲ್ ಮಾಡ್ತವ್ರೆ. ಅಣ್ಣಂಗೆ ಬಾಯಲ್ಲಿ ನೀರು ಬರ್ತೈತೆ. ತೋರಿಸಿಲ್ಲ ಮಗ? ಅಣ್ಣಂಗೆ ಬಾಯಲ್ಲಿ ನೀರು ಬರ್ತೈತೆ. ಬರ್ಗರ್ ನೋಡ್ಬಿಟ್ಟು ಕೊಡಿಸ್ತೀನಿ ಮಚ್ಚ, ತಲೆಗೆಡ್ಸ್ಕೊಂಡು. ಒಂದು ದಿವಸ ದೊಡ್ಡ ವ್ಲಾಗರ್ ಆದ್ಮೇಲೆ ಇಡೀ ಅಂಗಡಿನೇ ಕೊಡಿಸ್ಬಿಡ್ತೀನಿ ಅನ್ಕೋ. ಗೈಸ್, ಆರ್ಡ್ರ್ ಎತ್ಕೊಂಡು ಎಲ್ಲಿಗೆ ಡ್ರಾಪು? ವಿಜಯನಗರಕ್ಕೆ ಹೋಯ್ತಾ ಇದೀವಿ. ಅಯ್ಯೋ, ಸೆಕೆಂಡ್ ಫ್ಲೋರ್ಗೆ ಹೋಯ್ತಾನು. ಸೆಕೆಂಡ್ ಫ್ಲೋರ್ ಪಿಕಪ್ ಕಡ್ದವ್ರಂತೆ. ಡ್ರಾಪ್ ಮಾಡಿ ಅಂತ ಇದ್ದವ್ರಂತೆ. ಈಸಿ ಅನ್ಕೊಂಡಿದೆ ಕೆಲಸ. ಏನು ಒಂದ್ ಕಡೆ ಪಿಕಪ್ ಡ್ರಾಪ್ ತಾನೆ ಅಂತ. ಯಾವ ಕೆಲ್ಸನೂ ಈಸಿ ಅಲ್ಲ ಗೈಸ್, ಈಸಿ ಅಲ್ಲ. ಗೈಸ್, ನಮ್ಮ ಮೊದಲನೇ ಸಂಪಾದನೆ 50 ರೂಪಾಯಿಯಿಂದ ಸ್ಟಾರ್ಟ್ ಆಗಿದೆ. ಲೂಲು ಮಾಲಕ್ಕೆ ಬಿದ್ದಿದೆ. ಲೂಲು ಮಾಲಕ್ಕೆ ಬಂದಿದ್ದೀವಿ. ಅದು 50 ರೂಪಾಯಿನಾ? ಇದು 50 ರೂಪಾಯಿ. ನೋಡೋಣ 5 ಗಂಟೆ ಎಷ್ಟು ಟೈಮು? 4 ಗಂಟೆ 5 ಗಂಟೆ ಅಷ್ಟರಲ್ಲಿ ಎಷ್ಟು ಸಂಪಾದನೆ ಮಾಡ್ತೀವಿ ನೋಡೋಣ. ಬನ್ನಿ. ಏನೋ ಬೇರೆ ಕಡೆ ಬಂದ್ಬಿಟ್ಟಿದೀವ ಅಂತ ಅನಿಸ್ತಾ ಐತೆ. ಪಾರ್ಕಿಂಗ್ ಅಲ್ಲಿ ಇದೀವಿ. ಏನೇನು ವೆರೈಟಿ ನೋಡಕ್ ಕಲರ್ಫುಲ್ ಇದ್ದಂಗೆ ಐತೆ. ಆದ್ರೆ ಹೊಟ್ಟೆ ಹೆಂಗ್ ಕಲರ್ಫುಲ್ ಮಾಡ್ಬೋದು ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡು ವಾಶ್ರೂಮ್ಗೆ ಹೋದ. ಅವ್ನ ಫೋನ್ ಕೊಟ್ಬಿಟ್ಟು ಹೋದ. ಅವ್ನ ಫೋನ್ ಪಾಸ್ವರ್ಡೇ ಮರ್ತೋಗ್ಬಿಟ್ಟಾಯ್ತು. ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಆರ್ಡ್ರ್ ಬೇರೆ ಬಂದ್ರೆ ಹೆಂಗ್ ಇಸ್ಕೊಳ್ಳೋದು ನಂಬರು? ಅಯ್ಯೋ, ನೋಡೋಣ ಬೇಗ ಬರ್ತಾನ ಏನೋ ಒಂದು. ಆರ್ಡ್ರ್ ನಂಬರು ಗೊತ್ತಿಲ್ಲ. ಗಾಯ್ಸ್, ಲಿಟ್ರಲಿ ಅರ್ಧ ಗಂಟೆ ವೆಯ್ಟ್ ಮಾಡ್ಸೋರ್ಗಾಯ್ತಿದ್ವಿ ಒಂದು ಆರ್ಡ್ರಿಗೆ. ಅರ್ಧ ಗಂಟೆ. ಅಪ್ಪ, ನಾವು 3:30 5 o'clock ಮಾಡೋಣ ಅನ್ಕೊಂಡ್ವಿ. ಬರೀ 2 ಆರ್ಡ್ರಿಗೆ 4:30 ಆಗೋಯ್ತು. ಇದೊಂದು ಆರ್ಡ್ರಿಗೆ ಅರ್ಧ ಗಂಟೆ ಕಾಯಿಸೋರೆಪ್ಪ. ನನಗೆ ಅಪ್ಪ, ದಿನ ಫುಲ್ ಟೈಮ್ ಮಾಡೋರ್ಗೆ ಏನೋ ಒಂದು ಗೊತ್ತಿಲ್ಲಪ್ಪ. ಎಷ್ಟು ನಾವು ನೆಕ್ಸ್ಟು ಅದು ಮಾಡೋಣ ಗೈಸ್. ಒನ್ ಡೇ ಏನು ಮಜಾ? ಒನ್ ಡೇ ಆಗಿ ಡೆಲಿವರಿ ಬಾಯ್ ನೋಡೋಣ. ಅದರಲ್ಲಿ ಎಷ್ಟು ಕಾಯಿಸ್ತಾರೆ, ಎಷ್ಟು ಆರ್ಡ್ರು ಮಾಡ್ಬೋದು ಅಂತ. ಕಷ್ಟ ಗೈಸ್, ಕಷ್ಟ. ಲೈಫ್ ಸಕ್ಸ್. ಏನೇ ಆಗಲಿ ಆರ್ಡ್ರು ಡ್ರಾಪ್ ಕೊಟ್ಬಿಟ್ಟು ಇನ್ನೇನು ಅರ್ಧ ಗಂಟೆ ಆಯ್ತು. ಇನ್ನೊಂದು ಆರ್ಡ್ರ್ ಮಾಡೋ ಮಚ್ಚ.
ಇನ್ನೊಂದು ಆರ್ಡ್ರ್ ಮಾಡಿಬಿಟ್ಟು 5 ಗಂಟೆ ಗಂಟ ಆಮೇಲೆ ಮನೆಗೆ ಹೋಗೋಣ ಬನ್ನಿ. ಆದರೂ ಇಷ್ಟೊತ್ತು ಒಂದು ಆರ್ಡ್ರಿಗೆ ಕಾಯ್ಸೋ ಮಚ್ಚ ಯಾಕೋ. ಆರ್ಡ್ರ್ ಕೊಟ್ಟಾಯಿತು. ಇನ್ನು ನೆಕ್ಸ್ಟ್ ಸೀದಾ ತಿರ್ಗಾ ಜಿ ಟಿ ಮಾಲ್ಗೆ ಹೋಗ್ಬೇಕು. ಜಿ ಟಿ ಮಾಲಲ್ಲಿ ಇನ್ನೊಂದು ಆರ್ಡ್ರ್ ಪಿಕಪ್ ಮಾಡಿ ಆಮೇಲೆ ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟು ಅಂತ. ಪಿಕಪ್ ಮಾಡಿ ಸೀದಾ ಮನೆಗೆ. ನಮ್ಮ ಹುಡುಗಂಗೆ ಏನೋ ಹೊಟ್ಟೆ ಸಿದೈತಂತೆ, ಅವ್ನಿಗೆ ಏನಾರು ಕೊಡಿಸ್ಬಿಟ್ಟು, ನಾನು ದುಡ್ದಿರೋ ದುಡ್ಡಲ್ಲಿ ಅವ್ನಿಗೆ ಏನಾರು ಕೊಡಿಸ್ಬಿಟ್ಟು ಮನೆಗೆ ಕಳ್ಸೋಣ ಅಂತ ಇದ್ದೀನಿ. ತಿರ್ಗಾ ಬರ್ಗರ್ ಕಿಂಗ್ಗೆ ಬಿದ್ದೈತೆ ಆರ್ಡ್ರು ಇನ್ನೂ ರೆಡಿ ಆಗಿಲ್ಲ. ನೋಡಿ ನಮ್ಮ ಹುಡುಗ ಹೊಲ್ಕೊಂಡ್ಬಿಟ್ಟು ಅವನೇ. ಇವನ ಹೆಸರು ಕುಮಾರ. ಮಖ ಹತ್ರ ತೋರ್ಸೋ. ಮಖ ತೋರಿಸ್ತೀನ ನೀನು? ಅದು ಕಣ ಗೈಸ್, ಇವನ ಹೆಸರು ಮುಖ ತೋರ್ಸಲಿ. ಮಚ್ಚ ನೀ ನನ್ಕಿಂತ ಚೆನ್ನಾಗಿದೆ, ತೋರ್ಸು. ಇವನ ಹೆಸರು ಕುಮಾರ ಅಂತ ಗೈಸ್. ನಾನು ಇವನು ಒಂದು 15 ವರ್ಷನ ಫ್ರೆಂಡ್ಸು. ಫಸ್ಟ್ ಸ್ಟ್ಯಾಂಡರ್ಡು 12th. ನಾನು ಇವನು ಒಂದು 15-16 ವರ್ಷ 15 ವರ್ಷ ಫ್ರೆಂಡ್ಸು ಗೈಸ್. 15 years ಫ್ರೆಂಡ್ಸು. ಆಮೇಲೆ ಇವನು ರಿಲೇಟಿವ್ ಫ್ರೆಂಡು ಗೈಸ್, ನಮ್ಮ ಮಾವನ ಮಗ. ಇವನು ನನಗೆ ಮಾಮ ಆಗಬೇಕು. ಮಾಮ ಇನ್ನೂ ಆರ್ಡ್ರ್ ಬಿದ್ದಿಲ್ಲ ಗೈಸ್. ತುಂಬ ಕಷ್ಟ ಗೈಸ್ ಜೀವನ. ಗೈಸ್, ಲಾಸ್ಟ್ ಆರ್ಡರ್ ಆಫ್ ದ ಡೇ ಆಫ್ ಡೆಲಿವರಿ ಬಾಯ್ ನಾವೇ. ಇದನ್ನು ಕೊಟ್ಟು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೀವಿ ಗೈಸ್. ಈಗ ಮುಗಿಸಿ ಮನೆಗೆ ಬಂದ್ವಿ. ಸೊ 1 day ಆಸ್ ಅ ಡೆಲಿವರಿ ಪಾರ್ಟ್ನರ್ ಚೆನ್ನಾಗಿತ್ತು. 1 day ಅಂತೀನಿ, ಸಾರಿ 2 hours ಆಸ್ ಅ ಡೆಲಿವರಿ ಪಾರ್ಟ್ನರ್ ಚೆನ್ನಾಗಿತ್ತು. ಜಾಸ್ತಿ ಸ್ಟ್ರೆಸ್ಸು ಇತ್ತು. ಒಂದು ಕಡೆ ಟ್ರಾಫಿಕ್ಕು, ಇನ್ನೊಂದು ಕಡೆ ವೆಯ್ಟಿಂಗು. ಟ್ರಾಫಿಕ್ಕಿಂತ ವೆಯ್ಟಿಂಗೇ ಗೈಸ್. ಟ್ರಾಫಿಕ್ ಹೆಂಗೋ ಬೇರೆ ಸಂದಿ ಗುಂದಿ ರೋಡಿಗೆ ನುಗ್ಸ್ಕೊಂಡು ಹೋಗ್ಬಿಡ್ಬೋದು. ಈ ವೆಯ್ಟಿಂಗ್ಗೆ ಒಂದೊಂದು ಆರ್ಡ್ರಿಗೆ 30 minutes ಗೈಸ್. ಫಿಕ್ಸು 30 minutes. ಒಂದೊಂದು ಕಡೆ ಬೇಗ ಕೊಟ್ಬಿಡ್ತಾರೆ, ಇನ್ನೊಂದು ಕಡೆ 30 minutes ಕಾಯಿಸ್ತಾರೆ. ಸಾಕಾಯ್ತು. ಇನ್ನು 1 day ಮಾಡೋರಿಗೆ ಎಷ್ಟು ಅವರ್ ಕಾಯ್ತಾರೋ ಅವ್ರಿಗೆ ಎಷ್ಟು ಸಿಗುತ್ತೋ ನೋಡೋಣ. ಅದನ್ನು ನೆಕ್ಸ್ಟ್ ನೋಡೋಣ, ಯಾವಾಗಾದರೂ ಮಾಡೋಣ ಆ ವ್ಲಾಗ್ನು 1 day ಆಸ್ ಅ ಡೆಲಿವರಿ ಪಾರ್ಟ್ನರ್. ಸೊ ಅಲ್ಲಿವರೆಗೂ ನೋಡೋಣ. ಆ್ಯಂಡ್ ಇನ್ನೊಂದು ಥಿಂಗ್ ಗೈಸ್, ಯಾರ್ಯಾರು ಡೆಲಿವರಿ ಕೆಲಸ ಮಾಡ್ತಿದ್ದೀರಾ, ಇನ್ಕ್ಲೂಡಿಂಗ್ ನಮ್ಮಪ್ಪ, ಅವ್ರಿಗೆಲ್ಲ ಒಂದು ಸೆಲ್ಯೂಟ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಮಾತು, ಲೈಫಲ್ಲಿ ಯಾವುದೇ ಕೆಲಸ ಮಾಡಿದ್ರು, ಎಂಥದೇ ಕೆಲಸ ಮಾಡಿದ್ರು, ಮೋರಿ ಕ್ಲೀನ್ ಆಗಲಿ, ಏನೇ ಡೆಲಿವರಿ ಬಾಯ್ಸ್ ಆಗಲಿ, ಯಾವುದೇ ಕೆಲಸ ಆಗಲಿ, ನಮ್ಮಪ್ಪ ಹೇಳ್ತಾರೆ ಮನ್ಸಿಟ್ಟು ಮಾಡು. ನೀನು ಯಾವುದೇ ಕೆಲಸ ಮಾಡಿದ್ರು ಮನ್ಸಿಟ್ಟು ಮಾಡು. ಜನಗಳು ನೋಡ್ತಾರೆ, ಇದು ಕೆಲಸ ಮಾಡಿದ್ರೆ ಅನ್ಕೊಂಬೇಡ, ಮನ್ಸಿಟ್ಟು ಮಾಡು, ಯಾಕಂದರೆ ಅದೇ ನಿನಗೆ ಅನ್ನ ಆಗ್ತಿರೋದು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಎಲ್ಲ ಕೆಲಸನೂ ದೇವ್ರ ಕೆಲಸನೇ, ಎಲ್ಲ ಕೆಲಸನೂ ಊಟಕ್ಕೆ ಮಾಡೋದು ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.